ಏನು ನಡೀತಾ ಇದೆ ಸರ್ ಇದು? ಏನು ಕತೆ ಇದು? ಏನು ಅಂದರೆ ಸ್ಟೂಡೆಂಟ್ಸ್ಗಳು ಅಂತಂದರೆ, ಉದ್ಯೋಗ ಅಂತಂದರೆ, ಜನರು ಅಂತಂದರೆ, ಸಾಮಾನ್ಯ ಜನರು ಅಂತಂದರೆ ಏನೊಂಥರ ಈ ಬೀದಿಲಿ ಬಿದ್ದಿದ್ದಾರಾ? ಏನು ತಿಪ್ಪೆಗುಂಡಿಲಿರೋರಾ ನಾವೆಲ್ಲರೂ ಜನರೆಲ್ಲರೂ? ನೋಡಿ ಸರ್, ಇವ್ರದ್ದು ಏನು ಆಸ್ಪಿರೆಂಟ್ ಶಾಪ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇವ್ರಿಗೆ ತಟ್ಟದೇ ಬಿಡಲ್ಲ. ಯಾಕೆಂತಂದರೆ ಇವತ್ತು ಶಿಕ್ಷಣ ಇಲಾಖೆಯಿಂದ 80,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಬರೀ 15,000 ಪೋಸ್ಟ್ ಅಷ್ಟೇ ಕರೆದಿದ್ದಾರೆ. ಅವ್ರು ದೈಹಿಕ ಶಿಕ್ಷಕರದ್ದು 18 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ. ಅವರು ಒಂದೊಂದು ಡಿಸ್ಟಿಕ್ಕಿಗೆ ಏನು ಕರೆದಿರೋದು 100-200 ಪೋಸ್ಟು, 2,500 3,000 ಖಾಲಿ ಪೋಸ್ಟ್ ಇದೆ. 2,500-3,000 ಪೋಸ್ಟ್ ಕರಿತೀನಿ ಅಂತ ಹೇಳ್ಬಿಟ್ಟು ಇವತ್ತು 100-200 ಪೋಸ್ಟ್ ಕರೆದಿದ್ದಾರೆ. ಡಿಸ್ಟಿಕ್ ವೈಸ್ ತೊಗೊಂಡ್ರೆ ಡಿಸ್ಟಿಕ್ ವೈಸ್ ಒಂದೊಂದು ಪೋಸ್ಟ್ ಸಿಗ್ತಾ ಇಲ್ಲ. ರಿಟರ್ನ್ ಎಕ್ಸಾಮಿನೇಷನ್ ಇಟ್ಟಿರೋ ಉದ್ದೇಶ ಏನು? ಕರಪ್ಷನ್ ಮಾಡೋದು ಅಂತ ಹೇಳಿ. ಅವ್ರ ಹತ್ರ ದುಡ್ಡಿದೆ, ದುನಿಯಾ ಇದೆ, ಇಲ್ದೇದವ್ರು ಏನ್ರಿ ಮಾಡಬೇಕು ಸರ್? ದುಡ್ಡಿರುತ್ತೆ, ದುಡ್ಡಿಲ್ಲ ಅಂತ ಅಲ್ಲ. ಇಲ್ಲಿ ನಮಗೆ ಲಿಸ್ಟಲ್ಲಿ ಹೆಸರು ಬರಬೇಕು. ಸಾಲ ಆದ್ರೂ ಮಾಡ್ತೀವಿ, ನಮ್ಮ ಕಿಡ್ನಿ ಆದ್ರೂ ಮಾಡ್ಬಿಟ್ಟು ಕೊಡ್ತಾರೆ, ಜಮೀನಾದ್ರೂ ಮಾಡ್ತಾರೆ, ಮನೆ ಮಠ ಆದ್ರೂ ಮಾರ್ಬಿಟ್ಟು ದುಡ್ಡು ಕೊಡ್ತಾರೆ. ಯಾಕೆ ಅಂತಂದ್ರೆ ಇವರು ಅವ್ರ ಜೀವನದಲ್ಲೇ ಒಂದೇ ಸತಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗೋದು. ಇಲ್ಲೊಂದು ಅವಕಾಶ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಏಜ್ ಕ್ರಾಸ್ ಆಗಿ ಆ ಅವಕಾಶನೂ ಸಿಕ್ಕಿರಲ್ಲ. ಇಡೀ ವೀಕ್ನೆಸ್ ಆಗಿ ಮಾಡ್ಕೊಂಡ್ರೆ ಅದೇ ವೀಕ್ನೆಸ್ ಸರ್. 8 ವರ್ಷ 10 ವರ್ಷ 20 ವರ್ಷಕ್ಕೆ ಒಂದು ನೋಟಿಫಿಕೇಶನ್ಸ್ ಆಯ್ತಂತಂದ್ರೆ ಅವಕಾಶ ಸಿಗೋದೇ ಒಂದ್ಸತಿ. ಇವ್ರು ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ 1-2 ವರ್ಷ ತಗೊಂತಾರೆ. ಅಷ್ಟರೊಳಗಡೆ ಏನಾದರೂ ಒಂದು ಸಾಲ ಸೋಲ ಮಾಡಿ ಇರೋ ಜಮೀನು ಮಾರಿ ಏನೋ ಒಂದು ಕಮಿಟ್ಮೆಂಟ್ ಆಗಿ ಒಂದು ಅರ್ಧ ದುಡ್ಡಾದರೂ ಕೊಟ್ಟಿರ್ತಾರೆ. ಅರ್ಧ ದುಡ್ಡು ಕೊಡೋದ್ರ ಜೊತೆಲಿ ಇವ್ರ ಡಾಕ್ಯುಮೆಂಟ್ಸು ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಬಂದಾಗ, ಪೊಲೀಸ್ ವೆರಿಫಿಕೇಶನ್ ಬಂದಾಗ, ಸಿಂಧುತ್ವ ಮಾಡಿಸ್ಬೇಕಾದ್ರೆ ಇವರಿಗೆ ಅಮೌಂಟ್ ಕೊಟ್ಟು ಆ ಡಾಕ್ಯುಮೆಂಟ್ಸ್ ಬಿಡಿಸ್ಕೊಂಬರೋಂಥ ಪರಿಸ್ಥಿತಿ ಬರುತ್ತೆ. ಆ ರೀತಿ ತಯಾರಾಗಿದ್ದಾರೆ ಸರ್. ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಲಾಸ್ಟ್ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಇದನ್ನ ನಮ್ಮ ಬೇಡಿಕೆ ಏನಿದೆ, ಯುವಕರ ಬೇಡಿಕೆ, ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ, ಶಿಕ್ಷಣ ಇಲಾಖೆಯಲ್ಲಿ ಏನೇನು ಸಮಸ್ಯೆ ಇದೆ ಅದು 4 ದಿನದಲ್ಲಿ ಬಗೆಹರಿಸಬೇಕು. KPSCಯಲ್ಲಿ ಆಗ್ತಿರೋಂಥ ಅಕ್ರಮಗಳ ಬಗ್ಗೆ 4 ದಿನದಲ್ಲಿ ನೀವು CBI ತನಿಖೆ ಕೊಟ್ಟಿಲ್ಲ ಅಂತಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ ಸರ್. ಎಸ್, ಓಕೆ. ನೋಡಿ, ಇವ್ರು ಹೇಳ್ತಾ ಇದ್ದಾರೆ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀನಿ ಅಂತ. ಬಹಳ ಇನ್ನೊಂದೇನಂದ್ರೆ, ಈ ಒಂದು KPSC ಬರುವಂಥದ್ದು DPR ಅಂಡರ್ ಬರುತ್ತೆ, ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಬರುತ್ತೆ. ನಮ್ಮ ರಾಜ್ಯದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಇಲ್ಲ, ಎಜುಕೇಷನ್ ಮಿನಿಸ್ಟ್ರು ಇಲ್ಲ. ಎಲ್ಲ ಒಟ್ಟಿಗೇನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿ D.K. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಬರುತ್ತೆ ಇದು. ನಮ್ಮ ಬೇಡಿಕೆ ಏನೇನಾದರೂ ನೀವು ಸಮಸ್ಯೆ ಬಗೆಹರಿಸಿಲ್ಲ ಅಂತ ನಿಮ್ಮ ರಾಜೀನಾಮೆ ಒತ್ತಾಯಿಸಿನೇ ನಾವು ಹೋರಾಟ ಮಾಡಬೇಕಾಗುತ್ತೆ. ಇದು ಎಚ್ಚರಿಕೆ ಸರ್. ನೋಡಿದ್ರಾ, ಈಗ ಅಲ್ಲಿ ಇಡೀ ನೀಟ್ ಅಂತ ಬಂದಾಗ ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಕೇಳಿದ್ರು. ಈಗ ಸ್ಟೇಟ್ ಅಂತ ಬಂದಾಗ ನೇರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನೇ ಜನ ಕೇಳ್ತಾ ಇದ್ದಾರೆ. ಈಗ ಇನ್ನು 2 ದಿನದಲ್ಲೇನೋ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತಂದಾಗ ಶಿಕ್ಷಣ ಸಚಿವರು ಯಾರಾಗ್ತಾರೆ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಏನ್ ಮೇಡಮ್? ಹೌದು ಸರ್, ನಾವು ರಾಜೀನಾಮೆ ಪತ್ರನ ಕೇಳ್ತೇವೆ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ನಮ್ಮ ನೋವನ್ನ ಕೇಳೋರು ಯಾರು ಇರಲಿಲ್ಲ ಸರ್. ಇವತ್ತು ಕಾಂತಕುಮಾರ್ ಸರ್ ಬಂದಿದ್ದಾರೆ, ಅಕ್ಸಾ ಸಂಘಟನೆ ಬಂದಿದೆ ಸರ್. ಇವತ್ತು ಅಕ್ಸಾ ಸಂಘಟನೆ ಪ್ರತಿಯೊಬ್ಬರು ಟೀಮ್ ಲೀಡರ್ಸ್ ಟೀಮಲ್ಲಿ ಬರಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಸರ್. ನಿಜವಾಗ್ಲೂ ಸರ್, ಇಷ್ಟು ಜನ ನಾವು ಲಕ್ಷಾಂತರ ಶಿಕ್ಷಕರು ಇವತ್ತು ನಾವು ನೋವನ್ನ ಅಕ್ಸಾ ಸಂಘಟನೆ ನಾವು ಬಂದು ಇವತ್ತು ಕೇಳ್ಕೊಳ್ತಾ ಇದ್ದೀವಿ ಸರ್. ನಮ್ಮ ಸಮಸ್ಯೆನ ಅವ್ರ ಬಗೆಹರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವ ರಾಜಕಾರಣಿಗಳು ಅವ್ರು ಬರಬೇಕು. ಸಪೋರ್ಟ್ ಇಲ್ಲದೆ ಯಾರು ಏನು ಮಾಡಕ್ಕಾಗಲ್ಲ. ಏನ್ ಸರ್ ನಿಮ್ಮ ಹೆಸರೇನು? ಸರ್, ನಮ್ಮ ಹೆಸರು ಶಿವ ಅಂತ ಹೇಳಿ. ಏನ್ ನಿಮ್ ಪ್ರಾಬ್ಲಮ್ ಹೇಳಿ ಇವಾಗ? ಏನು ಅಂತಂದ್ರೆ, ಈಗ ಇವರು ಸೆಂಟ್ರಲ್ ಅಲ್ಲಿ ಸ್ವತಃ D.K. ಶಿವಕುಮಾರ್, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇವರೆಲ್ಲ ಎಂಟೈರ್ ಹೋಗಿ PM ಹೌಸ್ ಮುಂದೆ ಕುತ್ಕೊಂಡ್ರು. ಅಲ್ಲಿ ನೀಟ್ ಬಗ್ಗೆ ಸ್ಕ್ಯಾಮ್ ಬಗ್ಗೆ ಮಾತಾಡಿದ್ರು. ಇಲ್ಲಿ KPSC ಆಗ್ತಾರೆ ಸ್ಕ್ಯಾಮ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ನಾವು ಹೇಳ್ತಾ ಇರೋದು. ಹಂಗೆ ಜೊತೆಗೆ ಹಲವಾರು ಇದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆಗಳಿದೆ. ಅವ್ರು ಏನು ಹೇಳಿದ್ರು, ನಾವು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಇಲಾಖೆ ಕೆಲಸ ಮಾಡಬೇಕು ಹೊರತು ವಿದ್ಯಾರ್ಥಿಗಳ ವಿರುದ್ಧ ನಾವೇನೋ ಒಂದು ಕೇಸ್ ಹಾಕ್ತೀವಿ ಅಂದರೆ ಅದು ವಿರುದ್ಧ ನಾವು ಹೋಗ್ತೀವಿ ಅಂತ ಹೇಳ್ತಾವ್ರೆ ಸರ್. ನಾವು ಹೇಳೋದಿಷ್ಟೇ, ಇವರೇನು 15,000 ಜೊತೆಗೆ ಇನ್ನೂ 8,000 ಆ್ಯಡ್ ಮಾಡಿಬಿಟ್ಟು ಎಲ್ಲ ಇಲಾಖೆಗೆ, ಈಗ ಸಂಗೀತ ಇರ್ಬೋದು, ಅದು BPED ಇರ್ಬೋದು, ಪ್ರತಿಯೊಂದು ಫಿಸಿಕಲ್ ಟೀಚರ್ ಇರ್ಬೋದು, ಇದು PSTR ಇರ್ಬೋದು, GPST ಇರ್ಬೋದು, HST ಎಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು ಸರ್. ಅದ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಜೊತೆ ಈಗೇನು KPSC ಏನು ಸ್ಕ್ಯಾಮ್ ನಡೀತಾ ಇದೆಯೋ ಇದ್ರ ಬಗ್ಗೆ ಸ್ವತಃ CM ಅವರು ಮಾತಾಡಲೇಬೇಕು. ಇಲ್ಲ ಅಂತಂದರೆ ಅಲ್ಲಿ ಹೆಂಗೆ ನೀವು ಹೋಗಿ ಸೆಂಟ್ರಲ್ ಹೋಗಿ ಕೂತು ನೀಟ್ ಬಗ್ಗೆ ಮಾತಾಡಿರಿ, ಇಲ್ಲಿ ಬಂದು ಏನಕ್ಕೆ ಮಾತಾಡ್ತಾ ಇಲ್ಲ? ನಿಮ್ಮ ನೈತಿಕತೆ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಂಡು ಇಮಿಡಿಯೇಟ್ KPSC ಬಗ್ಗೆ CBI ಎನ್ಕ್ವೈರಿ ಕೊಡಬೇಕು. ಇಲ್ಲಾಂದರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಧಾರವಾಡದಲ್ಲೇ ಮಾಡ್ತೀವಿ. ನಾವು ಹೇಳ್ತಾ ಇಲ್ಲ, ಹೇಳಿ ಮಾಡಿ ತೋರಿಸ್ತೀವಿ. ಸುಮಾ ಅಂತ ಸರ್, 5 ಇಯರ್ಸ್ ಬ್ಯಾಕ್ ನಾವಿಲ್ಲಿ ಇದರಲ್ಲಿ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸು ನೋಟಿಫಿಕೇಶನ್ ಆಗ್ಬೇಕಂತ ನಾವು ಸ್ಟ್ರೈಕ್ ಮಾಡಿದ್ವಿ. ಆವಾಗ ಸಿದ್ದರಾಮಯ್ಯ ಸರ್ ಬಂದ್ಬಿಟ್ಟು ಏನು ಮಾಡಿದ್ರು, ಆಶ್ವಾಸನೆ ಕೊಟ್ಟರು. ನಮ್ಮ ಸರ್ಕಾರ, ಅವಾಗ BJP ಸರ್ಕಾರ ಇತ್ತು, ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಇಮಿಡಿಯೇಟ್ ನಿಮ್ಮ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ
ಏನು 3 ವರ್ಷ ಆಯಿತು, ನೋಟಿಫಿಕೇಶನ್ ಇಲ್ಲ. ಬರೀ ನಾವು 10 ಇಯರ್ಸ್ ಇದ್ದ ಆ ವರ್ಷ ಮಾಡ್ತಾರೆ ಈ ವರ್ಷ ಮಾಡ್ತಾರೆ ಅಂತ ಎಲ್ಲ ಗೌರ್ಮೆಂಟ್ ನಾವು ವೇಟ್ ಮಾಡ್ಕೊಂಡು 10 ಇಯರ್ಸ್ ಇದ್ದ ಓದ್ತಾ ಇದ್ದೀವಿ, ಕೆಲಸ ಬಿಟ್ಟು ಓದ್ತಾ ಇದ್ದೀವಿ. 1 ರೂಪಾಯಿನೂ ಸಹ ನಮ್ಗೆ ಇನ್ಕಮ್ ಇಲ್ಲ. ನಾವು ಏನು ಮಾಡ್ಬೇಕು ಹೇಳಿ? ಅದೇ ರೀತಿ ಎಂಟ್ರಿದ 1 ಲಕ್ಷ ಸ್ಟೂಡೆಂಟ್ಸು ದೈಹಿಕ ಶಿಕ್ಷಣ ಇದು ಏನು ಟ್ರೈನ್ ಅಪ್ ಮಾಡಿರೋರು ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ. ಇವ್ರು ಆ ಗೌರ್ಮೆಂಟ್ ಮಾಡುತ್ತೆ ಈ ಗೌರ್ಮೆಂಟ್ ಮಾಡುತ್ತೆ ಅಂತ ನಾವು ಕಾಯ್ಕೊಂಡು ಕುತ್ಕೊಳ್ಳೋದೇ ಆಯಿತು. ಅದ್ರಲ್ಲಿ ಮಾಡಿದ್ರು, ಇವಾಗ 15,000 ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಏನು ಮಾಡಿದ್ದಾರೆ? ಬರೀ ನಾನ್ HKಗೆ 25 ಡಿಸ್ಟಿಕ್ಕಿಗೆ ಬರೀ 130 ಪೋಸ್ಟ್ ಕೊಟ್ಟಿದ್ದಾರೆ. ವೇಕೆನ್ಸಿ ಹೈಸ್ಕೂಲು ಪ್ರೈಮರಿ ಎಲ್ಲ ಸೇರಿ 170 ಪೋಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಒಂದೊಂದು ಡಿಸ್ಟಿಕ್ಕಿಗೆ 1-2 ಪೋಸ್ಟ್ ಕೂಡ ಬರೋದಿಲ್ಲ. ಎಷ್ಟು 5,000 6,000 ಪೋಸ್ಟ್ ಖಾಲಿ ಇದೆ. ಅದು ಬರೀ ಫಿಲ್ ಮಾಡ್ತಿರೋದು 130 ಪೋಸ್ಟ್ ಮಾತ್ರ. ರಿಮೈನಿಂಗ್ ಎಲ್ಲ ಎಲ್ಲಿ ಹೋಗ್ಬೇಕು? ಇಷ್ಟೊಂದು ಟ್ರೈನ್ ಅಪ್ ಮಾಡಿರೋರು ನಾವು ಓದ್ತಾ ಕೂತ್ಕೊಂಡಿರೋ ನಾವು ಎಲ್ಲಿ ಹೋಗ್ಬೇಕು? ನಾವು ಅದಕ್ಕಿಂತ ತಗೊಳ್ಳಲ್ಲ ಅಂತ ಹೇಳಿ ನಾವು ಓದೋದೇ ಬಿಟ್ಬಿಡ್ತೀವಿ. ನಾವು ಗೌರ್ಮೆಂಟ್ ಸ್ಕೂಲ್ ನಾವು ಯಾವುದೇ ರೀತಿ ಶಿಕ್ಷಕರು ತಗೊಳ್ಳಲ್ಲ, ಮುಚ್ಚೋದ್ರ ಪರವಾಗಿಲ್ಲ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡ್ಲಿ, ನಾವು ಬೇಕಾದ್ರೆ ನಾವು ಓದೋದೇ ಕೈ ಬಿಡ್ತೀವಿ, ಇಲ್ಲ ಅಂದ್ರೆ ತಗೊಂಡ್ಲಿ. ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸರ್ ಈಗ ಥ್ರೂಔಟ್ ಕರ್ನಾಟಕದಲ್ಲಿ 2,500 ಪೋಸ್ಟ್ ಅಪ್ರೂವಲ್ ಕಳಿಸಿದ್ರೆ ಈಗ ಗೊತ್ತಿರೋದ್ರಿಗೆ. ಆದ್ರೆ ಕೊಟ್ಟಿರೋದು 44 ಪೋಸ್ಟ್ ಅಪ್ರೂವಲ್ ಅಲ್ಲ ಸರ್. 20 ವರ್ಷದಿಂದ ನೇಮಕಾತಿ ಮಾಡೋಕ್ಕಾಗಿಲ್ಲ ಇವ್ರ ಗತಿಗೆ. ಅದ್ರಾಗ ಕಳಿಸಿರ್ತಕ್ಕಂಥ ಆರ್ಥಿಕ ಅನುಮೋದನೆ ಈಗ ನಮ್ಮಲ್ಲಿ ಅಷ್ಟು ಕೊರತೆ ಇದೆ ಅಂತ ಯಾರು ಕಳಿಸಿದಾರೆ ತಾನೆ. 5,600 ಪೋಸ್ಟ್ ಅಲ್ಲಿ 2,500 ಕಳಿಸ್ಕೊಟ್ಟಿದ್ದಾರೆ ತಾನೆ. ಅಷ್ಟು ಪೋಸ್ಟ್ ನ ರಿಕ್ರೂಟ್ಮೆಂಟ್ ಮಾಡ್ಕೊಡೋ ಕಷ್ಟ ಏನು ಇವ್ರಿಗೆ? ನಾವು ಕೇಳ್ತಾ ಇರೋದು ಸರ್, ಈಗ ಮಕ್ಕಳಲ್ಲಿ ಫಿಟ್ನೆಸ್ ಇಲ್ಲ ಅಂದ್ರೆ ಇವ್ನು IAS ಅಧಿಕಾರಿಯಾಗಿ ಏನ್ ಬಂದ ಪ್ರಯೋಜನ ಸರ್? ಇವರ ಮಕ್ಕಳಲ್ಲಿ ಈಗ SLC ಎಕ್ಸಾಮ್ ಬರೀಬೇಕಾರೆ ಯಾವುದೇ ಒಂದು ಅಪಘಾತ ಆದಾಗ ಅವ್ರು ಸಡನ್ಲಿ ಅಪಘಾತದಲ್ಲಿ ಆಂಗ್ಸೈಟಿ ಲೆವೆಲ್ಗೆ ಹೋಗ್ತಾರೆ ಸರ್, ಆತಂಕಕ್ಕೆ ಹೋಗ್ತಾರೆ. ಆತಂಕಕ್ಕೆ ಹೋದಾಗ ಅವ್ರಿಗೆ ಆ ಆತಂಕನ ನಿಭಾಯಿಸಕ್ ಆಗದವ್ರೆ ಕಾರ್ಡಿಯೋವಾಸ್ಕ್ಯುಲರ್ ಎಂಡೂರೆನ್ಸ್ ಅಲ್ಲಿ ಬ್ಲಾಕ್ ಆಗಿ ಅವ್ರೇನಾಗ್ತಾರೆ, ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾರೆ ಸರ್. ಎಷ್ಟೋ ಜನ ಸಾಯ್ತಿದ್ದಾರೆ ಸರ್. ಉಡುಪಿಲಿ ತುಂಬಾ ಜನ ಸಾಯ್ತಿದ್ದಾರೆ. ಎಷ್ಟು ಜನ ಸಾಯ್ತಾರೆ ಸರ್? SLC ಎಕ್ಸಾಮ್ ಆಗಿದೆ, ರ್ಯಾಂಕ್ ಬಂದಿದ್ದಾರೆ, ಕರ್ನಾಟಕಕ್ಕೆ ರ್ಯಾಂಕ್ ಬಂದಿದ್ದಾರೆ, ಅಂತರ್ ಜನ ಸಾಯ್ತಾ ಇದ್ದಾರೆ ಸರ್. ಏನಕ್ಕೆ ಸಾಯ್ತಾ ಇದ್ದಾರೆ? ಫಿಟ್ನೆಸ್ ಇಲ್ಲ. ಇವಾಗ ಡಾಕ್ಟರ್ ಹತ್ರ ಹೋಗಿ ನೀವು ಡಾಕ್ಟ್ರು ಅವ್ರಿಗೆ ಮೆಡಿಸಿನ್ ಕೊಡಲ್ಲ, ಫಸ್ಟು ಅವರ ಆಂಟಿಬಯೋಟಿಕ್ ಮೆಟಬಾಲಿಕ್ ರೇಟ್ನ ಜಾಸ್ತಿ ಮಾಡೋಕ್ಕೋಸ್ಕರ ಜಾಗ್ ಮಾಡಿ ವಾಕ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಸರ್? ದಟ್ ರೀಸನ್. ಈಗ ಒಲಿಂಪಿಕ್ ಅಲ್ಲಿ ಮೆಡ್ಲು ಮಾಡಕ್ ಹೇಳಿದ್ದಾರೆ ಸರ್, 5 ಕೋಟಿ ಕೊಡ್ತೀನಿ ಅಂತ. ನೀವು ಮನೆನ ಎಷ್ಟು ಲೆವೆಲ್ ಆಫ್ ಟಿಯರ್ ಕಟ್ಟಿರೋ ಬೇಸ್ಮೆಂಟ್ ಸರಿ ಇಲ್ಲ ಅಂದ್ರೆ ಏನ್ ಬಂದ್ ಸರ್? ಫಿಸಿಕಲ್ ಎಜುಕೇಶನ್ ಪಾಯಿಂಟ್ ರಿಪೀಟ್ ಆಗ್ತದೆ. ಈಗ ಹೇಳಿದಾರೆ, ಅದನ್ನ ಹೇಳಿದಾರೆ. ನೀವು ಹೇಳಿ ನೀವು ಯಾವ D.Ed ಮುಗಿಸ್ಕೊಂಡು PhD ಆಸ್ಪಿರೆಂಟ್ಸ್ ರೀ. ಏನ್ ಮಾಡ್ತೀವಿ? ಯಾವ ಬಗ್ಗೆ ಸಂಶೋಧನೆ ಮಾಡ್ತೀವಿ? PhD ಮಾಡ್ಬೇಕಂದ್ರೆ D.Ed ಅಂತಕ್ಕಂಥ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ ಬರ್ಬೇಕ್ರಿ. ಈ D.Ed ಮಾಡಿದವ್ರಿಗೆ ಫಸ್ಟ್ ನಾನೇ ಮೆಟ್ಟಿಲ್ ಹೊಡ್ಕೊಂಡೆ D.Ed ಮಾಡಿದೀನಿ ಫಸ್ಟ್. ಯಾಕಪ್ಪ? ಯಾಕಂದ್ರೆ D.Ed ಮಾಡಿ ನಿಮ್ಮ ಹೆಸರೇನ? ನನ್ನ ಹೆಸರು SS ಪಾಟೀಲ್ ಶಿವಕಾಂತ್ ಅಂತ. 12 ವರ್ಷದಿಂದ ಆಯ್ತು. D.Ed ಮಾಡಿದವ್ರಿಗೆ PhD ಪೋಸ್ಟ್ ಕಾಲ್ಫರ್ಮ್ನೇ ಮಾಡ್ಲಿಲ್ಲ. ಈಗ ಸಡನ್ಲಿ ರೀಸೆಂಟ್ಲಿ ಒಂದ್ 2 ವರ್ಷದಿಂದ ನಮ್ಮ ನಿದ್ರಾಮಯ್ಯ ಮತ್ತು ನಿದ್ರಾಮಯ್ಯ ಅಂದ್ರೆ ತಪ್ಪಿಲ್ರಿ ಅವ್ರಿಗೆ. ಸಿದ್ದರಾಮಯ್ಯ ಇನ್ನೊಂದ್ ಹೆಸರೇ ನಿದ್ರಾಮಯ್ಯ. ನಮಗ್ ಗೊತ್ತ್ರಿ ಸರ್. ಓಕೆ, ನಿದ್ರಾಮಯ್ಯ ಮತ್ತು ಇನ್ನೊಬ್ರು ನಮ್ಮ ಸುಳ್ಳಿನ ಸರ್ದಾರ ಇನ್ನೊಬ್ಬ ಯಾರು, ಮಧು ಬಂಗಾರಪ್ಪನವರು. ಇವರಿಬ್ಬರು ಸೇರಿ ನಮ್ಗೆಲ್ರಿಗೂ ಒಂದು ತಲೆಗುಳ ಬಿಟ್ರು. ಆದಷ್ಟು ಬೇಗ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, PhD ಉದ್ಯೋಗ ತಗೊಳ್ತೀವಿ, 7 ಓದ್ರಿ ಅಂತ ಹೇಳಿದ್ರು. ತಾವೆಲ್ಲ ನಮ್ಮೆಲ್ಲ ಕೆಲಸಗಳು ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದ್ವಿ. ಸಾಲ ಮಾಡ್ಕೊಂಡು ಊರಾಗಿದ್ದು ಸ್ವಲ್ಪ ಹೊಲನು ಖರ್ಚು ಇದ್ದು ಹೊಲನು ಮಾರ್ಕೊಂಡ್ ಬಿಟ್ಟಿವಿ. ಬಸವ ಕಲ್ಯಾಣ ಬೀದರ್ ರೀ. ಖರ್ಚು ಇದ್ದಷ್ಟು ಹೊಲನು ಕೂಡ ಮಾರ್ಕೊಂಡು ಕೋಚಿಂಗ್ ಹೋಗಿ ಅದೇ ಸಾಲ ಮಾಡಿ ಓದಿವಿ. ಓದಿದ್ಮೇಲೆ ಈಗ ಏನ್ ಮಾಡ್ತಾರೆ, ಬರೀ 800 ಪೋಸ್ಟ್ ಕರಿತೀವಿ ಅಂತಾರೆ. ಆ 800 ಪೋಸ್ಟ್ ಯಾರಿಗೆ ಸಾಲತ್ತಿ ಹೇಳ್ರಿ? ಒಂದ್ ತಟ್ಟೆಲಿ ಇಷ್ಟು 1000 ಜನ ಉಂಡ್ರಿ ಅಂದ್ರೆ ಹೆಂಗ್ರಿ ಉಣ್ತಾರೆ? ಆದ್ರು ಪೋಸ್ಟ್ ಬೇಕಲ್ಲ. ನೀವು ಹಳ್ಳಿ ತಿರುಗಿ ನೋಡ್ರಿ, ಸರ್ಕಾರಿ ಶಾಲೆಗಳು ಎಷ್ಟು ಜನ ಇದ್ದಾರೆ, ಶಾಲೆಗಳಿಗೆ ಒಬ್ಬೊಬ್ಬರು ಶಿಕ್ಷಕರಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಈ D.Ed ಮುಗಿಸಿದವ್ರಿಗೆ ಏನ್ ಮುಖ್ಯವಾದ ಸಮಸ್ಯೆ ಏನ್ ಗೊತ್ತಾ? ಇವ್ರು ಯಾರು ಹೆಣ್ಣು ಕೊಡಲ್ಲ. D.Ed ಮಾಡಿದವ್ರಿಗೆ ಹೆಣ್ಣು ಕೊಡಲ್ರಿ. ಸರ್ಕಾರ ಜಾಬ್ ಎಲ್ಲಿ ಕೊಡುತ್ತೆ ಅವ್ರಿಗೆ? ಜಾಬ್ ಯಾರು ಕೊಡ್ತಾರೆ? ಇದು ಒಂದು ಪ್ರಾಬ್ಲಮ್. ಜಾಬ್ ಈಗ ನಂದು ಹೇಳ್ತೀನಿ, ಬೇರೆಯವ್ರದಲ್ಲ. ನಂದು 33 ವರ್ಷ, ತಲೆಯಲ್ಲಿ ಬಿಳಿ ಕೂದಲೇ ಕರಿ ಕೂದಲೇ ಹುಡುಕ್ ತೆಗಿಬೇಕಿದ್ರಲ್ಲಿ. ಅಂತ ವಯಸ್ಸಲ್ಲಿ ನಾನು D.Ed ಮುಗಿಸಿದ ತಪ್ಪು ನಂದು. ಈಗ ಯಾರು ಹೆಣ್ಣು ಕೊಡ್ತಾ ಇಲ್ಲ. 2 ಎಂಗೇಜ್ಮೆಂಟ್ ಆಗಿದೆ, 2 ಕ್ಯಾನ್ಸಲ್. ನಮ್ಮ ಸಮಸ್ಯೆ ನಾನು ಒಂದು ಸರ್ಕಾರಕ್ಕೊಂದು ನಮ್ಗೊಂದು ಆದೇಶ ಮಾಡ್ಬೇಕಂತೀನಿ. ಏನಪ್ಪ ಅಂದ್ರೆ ಮಾನ್ಯ ನಿದ್ರಾಮಯ್ಯ ಅವರೇ, ನೀವೆಲ್ಲ ಶಾದಿ ಭಾಗ್ಯ ತಂದ್ರಿ, ಎಲ್ಲ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಎಲ್ಲ ತಂದ್ರಿ. ಅದ್ರ ಜೊತೆಗೆ ನಮ್ಮ ಯುವಕರಿಗೊಂದು ಏನು ಅಂದ್ರೆ ಕನ್ಯಾ ಭಾಗ್ಯ ಒಂದು ತಗೊಂಬರ್ರಿ ಪ್ಲೀಸ್. ನಿಮ್ಗೆ ಹಂಬಲ್ ರಿಕ್ವೆಸ್ಟ್. ಸ್ವಾಮಿ, ನಿಮ್ಮ ಹೆಸರೇನಂದ್ರೆ? ನಮ್ಮ ಹೆಸರು ಶಿವಕಾಂತ್ ಅಂತ. ಶಿವಕಾಂತಣ್ಣ, ನಿನಗ ಕೆಲ್ಸದ ಭಾಗ್ಯನೇ ಕೊಡದೆ ಬರೀ ಕನ್ಯಾ ಭಾಗ್ಯ ಕೊಟ್ರ ಬಂದ್ ಕನ್ಯಾನು ಹೊಂಟೋಯ್ತಾಳ. ಹೋತಳ್ರಿ, ಆಲ್ರೆಡಿ ಹೋಗ್ಯವ್ರಿ, 2 ಹೋಗ್ಯವ್ರಿ ಸರ್. ಮತ್ತೆ ಕೆಲ್ಸದ ಭಾಗ್ಯ, ಆಮೇಲೆ ಕನ್ಯಾ ಭಾಗ್ಯ. ಕೆಲಸ ಇದ್ರೇನೆ ಬರ್ಬೇಕಲ್ಲ ಸರ್. ನೀವ್ ಈಗ ಮಧು ಬಂಗಾರಪ್ಪನ ಯಾರಾದ್ರೂ ಸಂಬಂಧಿಕರು ನೋಡಿ ಮತ್ತೆ ಸರ್ಕಾರದವ್ರ ನೀವೇನು ಕನ್ಯಾ ಭಾಗ್ಯ ಕೊಡ್ಬೇಡ್ರಿ, ಅವ್ರಿಗೆ ಕೆಲ್ಸದ ಭಾಗ್ಯ ಕೊಡ್ರಿ. ಆಟೋಮೆಟಿಕ್ ಕನ್ಯಾ ಭಾಗ್ಯ ಹುಡ್ಕೊಂಡ್ ಬರ್ತಾವ ಸರ್. ಕೆಲಸದ ಬಗ್ಗೆ ಇಲ್ಲ ಅಂತ ಹೇಳಿ ಓಡ್ಕೊಂಡು ಹೋಗಿವ್ರಿ ಅವರೆಲ್ಲ. ಸರ್ ಈಗ ರೀಸೆಂಟ್ಲಿ ನೀವು ಪೇಪರ್ ಅಲ್ಲಿ ನೋಡಿರ್ತೀರ ಸರ್, ಕನ್ಯಾ ಸಿಗದ ಕಾರಣಕ್ಕಾಗಿ
ಓ ಬಾಳ್ ನೋಡಿ ಬಿಡಪ್ಪ. ವಿಷಯ ತಗೊಂಡು ಆತ್ಮಹತ್ಯೆ ಆಮೇಲೆ ಅದ್ರಲ್ಲಿ ನಮ್ದು ಆಮೇಲೆ ನಾಟಕ ಬಂದೇ ಬರುತ್ತೆ ಆಮೇಲೆ ಸರ್. ನಿಮ್ಗೆ ಇನ್ನೊಂದು ತೃಪ್ತಿಯಾಗಿರೋ ವಿಷಯ ಹೇಳೇನ, ಸರ್. ಕನ್ಯೆ ಸಿಕ್ಕಿ ಚೆನ್ನಾಗಿರೋರು ಕನ್ಯೆ ಇಟ್ಬಿಟ್ಟು ಸತ್ತಿರೋರು ಬಹಳ ಬಂದೆ ಅದ.